ಮುನ್ನೆಲೆಗೆ ಬಂದ ದಲಿತ ಸಿಎಂ ವಿಚಾರ ಛಲವಾದಿ ಮಹಾಸಭಾ ಕಾರ್ಯಕ್ರಮದಲ್ಲಿ ದಲಿತ ಸಿಎಂ ವಿಚಾರ ಪ್ರಸ್ತಾಪಿಸಿದ ಶಾಸಕ ಬಿ ದೇವೇಂದ್ರಪ್ಪ ಹೇಳಿಕೆ ನೀಡಿದ್ದಾರೆ. ಸ್ವಾತಂತ್ರ್ಯದ ನಂತರದಲ್ಲಿ ಒಂದೇ ಕೂಗು ದಲಿತ ಸಿಎಂ ವಿಚಾರ. ದಲಿತ ಸಿಎಂ ಆಗಲು ಒಂದೇ ಮೆಟ್ಟಿಲಿದ್ದು ಅದು ಈ ಬಾರಿ ನೆರವೇರಲಿ ಎಂದು ಜಗಳೂರು ಶಾಸಕ ದೇವೇಂದ್ರಪ್ಪ ಹೇಳಿದರು. ಇನ್ನು ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವ ಎಸ್ ಮಲ್ಲಿಕಾರ್ಜುನ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಇವರೆಲ್ಲರ ಸಮ್ಮುಖದಲ್ಲಿ ಪ್ರಸ್ತಾಪಿಸಿದ್ದು. ಇನ್ನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಸಿಎಂ ಆಗುವ ವಿಚಾರ ತಲೆ ಬಿಸಿ ಮಾಡಿದ್ದ ಹೈಕಮಾಂಡ್ಗೆ ಅದರ ನಡುವೆ ದಲಿತ ಸಿಎಂ ವಿಚಾರ ಮುನ್ನೆಲೆ ಮತ್ತಷ್ಟು ತಲೆ ಬಿಸಿ ಮಾಡಿದೆ. ಮತ್ತು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬ್ ಇವರು ಕೇವಲ ಒಂದು ಸಮಾಜಕ್ಕೆ ಮೀಸಲಾದಂತವರಲ್ಲ, ಇವರು ಸಮಸ್ತ ಶೋಷಣೆಗೆ ಒಳಪಟ್ಟಂತ ಸಮಾಜದ ಧ್ವನಿಯಾಗಿ ಇವತ್ತು ನಮ್ಮೆಲ್ಲರನ್ನ ಮೇಲೋಕ್ತ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾನು ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ, ಬಹಳ ದಿನದ ಕೂಗಿದೆ. ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಇದು ಸ್ವತಂತ್ರದ ನಂತರ ದಲಿತ ಸಿಎಂ ಆಗೇಬೇಕಂತ ಕೂಗಿದೆ. ಅದಕ್ಕೆ ಬಾಕಿ ಉಳಿದಿರೋ ಒಂದೇ ಮೆಟ್ಟು, ಖಂಡಿತವಾಗಿ ಈ ಅವಧಿಯಲ್ಲಿನೇ ಅದು ಭರ್ತಿಯಾಗಿ ಅನ್ನಂತ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ ಅಂತ ಪರಮೇಶ್ವರ್ ಸಾಹೇಬ್ರೆ ಮತ್ತು ಮಹದೇವಪ್ಪ ಸಾಹೇಬ್ರೆ. ಎಲ್ಲರಿಗಿಂತ ಹೆಚ್ಚಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ನಿಜವಾಗ್ಲೂ ಇವತ್ತು ಬಸವಣ್ಣನವರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಡೆ ನುಡಿಗಳನ್ನ ಒಪ್ಪಿಕೊಂಡು ಒಂದು ಮೇಲ್ಮಟ್ಟದ ಸಮಾಜದಲ್ಲಿ ಜನ್ಮ ತಾಳಿದ್ರು. ಬಸವಣ್ಣ ಹೇಳ ರೀತಿಯಲ್ಲಿ ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋ ರೀತಿಯಲ್ಲಿ ಸರ್ವ ಸಮಾಜವನ್ನ ಸೋಷಿಯಲ್ ಜಸ್ಟಿಸ್ ಅನ್ನಂತ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಮಾನತೆಯನ್ನು ಕೊಟ್ಟಂತ ಒಂದು ಕುಟುಂಬ ಯಾವ್ದಾದ್ರು ಇದೆ ಅದು ಎಸ್ ನಮ್ಮ ಶಾಮನೂರ್ ಅಪ್ಪಾಜಿ ಅವರ ಕುಟುಂಬ ಅಂತ ಹೇಳ್ಕೊಳ್ತಾರೆ. ಇದು ಕೇವಲ ಮೈ